ಇದು ಒಂದು ಲಾಭದಾಯಕ ಬೆಳೆ, ಕೇವಲ 3 ತಿಂಗಳಲ್ಲಿ ಲಕ್ಷಾಧಿಪತಿಗಳನ್ನಾಗಿ ಮಾಡುವ ಶಕ್ತಿ ಇದಕ್ಕಿದೆ. ಮೆಂತ್ಯನ ಮತ್ತೊಂದು ಹೆಸರು ಜಪಾನೀಸ್ ಪುದೀನಾ. ಇದೊಂದು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿರುವ ಗಿಡಮೂಲಿಕೆ. ಮೆಂತ್ಯ ಬೆಳೆಗೆ ಹಾಕಿದ ಖರ್ಚಿಗಿಂತ 3 ಪಟ್ಟು ಹೆಚ್ಚಿನ ಲಾಭ ಸಿಗುತ್ತದೆ. ಇವತ್ತಿನ ಕಾಲದಲ್ಲಿ ಯುವಕರು ಯಾರ ಕೈ ಕೆಳಗೂ ಕೆಲಸ ಮಾಡದೆ ಸ್ವಂತ ಉದ್ಯೋಗ ಶುರು ಮಾಡಬೇಕು ಅಂತ ಆಸೆಪಡ್ತಾರೆ. ನೀವು ಕೂಡ ಒಂದು ಒಳ್ಳೆ ಉದ್ಯೋಗ ಹುಡುಕುತ್ತಿದ್ದರೆ ಮೆಂತ್ಯ ಬೆಳೆ ಬೆಳೆಯುವ ಬಗ್ಗೆ ಯೋಚನೆ ಮಾಡಿ. ಇದು ಒಂದು ಲಾಭದಾಯಕ ಬೆಳೆ, ಕೇವಲ 3 ತಿಂಗಳಲ್ಲಿ ಲಕ್ಷಾಧಿಪತಿಗಳನ್ನಾಗಿ ಮಾಡುವ ಶಕ್ತಿ ಇದಕ್ಕಿದೆ. ಮೆಂತ್ಯನ ಮತ್ತೊಂದು ಹೆಸರು ಜಪಾನೀಸ್ ಪುದೀನಾ. ಇದೊಂದು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿರುವ ಗಿಡಮೂಲಿಕೆ. ಮೆಂತ್ಯ ಬೆಳೆಗೆ ಹಾಕಿದ ಖರ್ಚಿಗಿಂತ 3 ಪಟ್ಟು ಹೆಚ್ಚಿನ ಲಾಭ ಸಿಗುತ್ತದೆ. ಭಾರತದ ಬಹುತೇಕ ಎಲ್ಲಾ ಕಡೆ ಮೆಂತ್ಯ ಬೆಳೆಯುತ್ತಾರೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಇದು ಹೆಚ್ಚಾಗಿ ಬೆಳೆಯುತ್ತದೆ. ತೆಲುಗು ರಾಜ್ಯಗಳಲ್ಲಿ ಕೆಲವು ಕಡೆ ಬೆಳೆಯುತ್ತಾರೆ. ಬೇಸಿಗೆಯಲ್ಲಿ ಮೆಂತ್ಯ ಸೊಪ್ಪಿಗೆ ಬೇಡಿಕೆ ಜಾಸ್ತಿ. ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳ ನಡುವೆ ಮೆಂತ್ಯ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಿ 3 ರಿಂದ 4 ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ. ಕೆಂಪು ಮೆಂತ್ಯಕ್ಕೆ ಹೆಚ್ಚು ನೀರು ಬೇಕಾಗಲ್ಲ. ಬೇಸಿಗೆಯಲ್ಲಿ 8 ದಿನಕ್ಕೊಮ್ಮೆ ನೀರು ಹಾಯಿಸಿದರೆ ಸಾಕು. 1 ಎಕರೆಗೆ ಸುಮಾರು 125 ರಿಂದ 150 ಕೆಜಿ ಮೆಂತ್ಯ ಸಿಗುತ್ತದೆ. ಮೆಂತ್ಯ ಕೃಷಿಗೆ ಹೆಚ್ಚು ಖರ್ಚಿಲ್ಲ. ಬೆಳೆಯುವ ಅವಧಿ ಕೂಡ ಕಡಿಮೆ ಇರುವುದರಿಂದ ಬೇಗನೆ ಲಾಭ ಪಡೆಯಬಹುದು. 1 ಎಕರೆ ಮೆಂತ್ಯ ಬೆಳೆಯಲು ಸುಮಾರು 20 ರಿಂದ 25 ಸಾವಿರ ರೂಪಾಯಿ ಖರ್ಚಾಗಬಹುದು. ಮಾರುಕಟ್ಟೆಯಲ್ಲಿ ಮೆಂತ್ಯ 1 ಕೆಜಿಗೆ 1,000 ರಿಂದ 1,500 ರೂಪಾಯಿಗೆ ಮಾರಾಟವಾಗುತ್ತದೆ. 1 ಬಾರಿ ಬೆಳೆ ಕಟಾವು ಮಾಡಿದರೆ ಸುಮಾರು 1 ಲಕ್ಷ ರೂಪಾಯಿವರೆಗೆ ಸಂಪಾದಿಸಬಹುದು. 1 ವರ್ಷದಲ್ಲಿ 3 ಬಾರಿ ಬೆಳೆ ಬೆಳೆಯಬಹುದು. ಅದಕ್ಕೆ ಇದನ್ನು ಹಸಿರು ಚಿನ್ನ ಎಂದು ಕರೆಯುತ್ತಾರೆ. ಔಷಧ ತಯಾರಿಕೆ, ಎಣ್ಣೆ ತಯಾರಿಕೆ, ಸೌಂದರ್ಯವರ್ಧಕಗಳು, ಟೂತ್ಪೇಸ್ಟ್ ಮತ್ತು ಕ್ಯಾಂಡಿ ತಯಾರಿಕೆಯಲ್ಲಿ ಮೆಂತ್ಯವನ್ನು ಬಳಸಲಾಗುತ್ತದೆ. ಭಾರತವು ಮೆಂಥಾಲ್ ಎಣ್ಣೆ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಇಲ್ಲಿ ಉತ್ಪಾದನೆಯಾದ ಮೆಂಥಾಲ್ ಎಣ್ಣೆಯನ್ನು ಬೇರೆ ದೇಶಗಳಿಗೂ ರಫ್ತು ಮಾಡಲಾಗುತ್ತದೆ. ಮೆಂತ್ಯ ಬೆಳೆಗೆ ನೀರಾವರಿ ಬಹಳ ಮುಖ್ಯ. ಸರಿಯಾದ ಸಮಯದಲ್ಲಿ ಬಿತ್ತಿದರೆ 3 ತಿಂಗಳಲ್ಲಿ ಮೆಂತ್ಯ ಕಟಾವಿಗೆ ಬರುತ್ತದೆ.